ಮಹಾಶಿವರಾತ್ರಿ ಅಮಾವಾಸ್ಯೆಯ ಪ್ರಯುಕ್ತ ಶ್ರೀ ಅಮೃತೇಶ್ವರ ದೇವರಿಗೆ ವಿಶೇಷ ಪೂಜೆ ಹಾಗೂ ಅನ್ನಸಂತರ್ಪಣೆ. ಗಂಗಾವತಿ ಇತಿಹಾಸ ಪ್ರಸಿದ್ಧ ವಿಜಯನಗರ ಹಾಗೂ ಆನೆಗುಂದಿ ಸಂಸ್ಥಾನ ವ್ಯಾಪ್ತಿಯ ಗಂಗಾವತಿಯ ದೇವಘಾಟ ಬಳಿಯಲ್ಲಿರುವ ಚಾಲುಕ್ಯರ ದೊರೆ ಎರಡನೇ ಸೋಮೇಶ್ವರ ನಿರ್ಮಿಸಿದ ಶ್ರೀ ಅಮೃತೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅಮಾವಾಸ್ಯೆಯ ದಿನದಂದು ಮಂಗಳವಾರ ದಿನವಾದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಾಗೂ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನ ನಡೆಸಲಾಯಿತು. ದೇವಸ್ಥಾನದ ಪ್ರಧಾನ ಅರ್ಚಕ ಹನುಮಂತಪ್ಪ ಶ್ರೀ ಅಮೃತೇಶ್ವರ ದೇವರಿಗೆ ಜಲಾಭಿಷೇಕ, ಪಂಚಾಮೃತಾಭಿಷೇಕ, ಅಷ್ಟೋತ್ತರ ಪಾರಾಯಣ ಮತ್ತಿತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಗಂಗಾ ಪರಮೇಶ್ವರಿ ಭಜನಾ ಮಂಡಳಿಯ ಶ್ರೀಮತಿ ಸುಮತಿ ದುರ್ಗಾದಾಸ್ ಸದಸ್ಯರು 2 ಗಂಟೆಗಳ ಕಾಲ ಭಜನೆ ಮಾಡಿ ತಮ್ಮ ಭಕ್ತಿ ಭಾವವನ್ನ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಸುಮತಿ ದುರ್ಗಾದಾಸ್ ಮಾತನಾಡಿ, ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಸರ್ಕಾರ ಜೀರ್ಣೋದ್ಧಾರಕ್ಕೆ ಮುಂದಾಗಬೇಕು. ಭಕ್ತರು ಧಾರ್ಮಿಕ ಆಚರಣೆಗಳ ಮೂಲಕ ಸಂಘಟಿತರಾಗಿ ಸನಾತನವನ್ನ ಉಳಿಸಿ ಬೆಳೆಸುವ ಕಾರ್ಯವಾಗಬೇಕೆಂದು ಸಲಹೆ ನೀಡಿದರು. ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷ ಹನುಮಂತಪ್ಪ ಇಡಿಗೇರ್ ಮಾತನಾಡಿ, 15 ವರ್ಷಗಳಿಂದ ಶ್ರೀ ಅಮೃತೇಶ್ವರ ದೇವಸ್ಥಾನ ಸಮಿತಿ ಹಾಗೂ ಸದ್ಭಕ್ತರು ವಿಪ್ರ ದೇವಘಾಟ್ ಬಳಿಯಲ್ಲಿರುವ ಸದರಿ ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತದೆ. ಅತ್ಯಂತ ಶಕ್ತಿಪೀಠವಾದ ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ಮುಂದಾಗಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ವಿಡಿಗರ್, ರಾಜು, ನಾಗರಾಜ್ ಇತರರು ಉಪಸ್ಥಿತರಿದ್ದರು. ಅಪಾರ ಭಕ್ತಾದಿಗಳು ಪಾಲ್ಗೊಂಡು ದರ್ಶನ ಪಡೆದು ಪುನೀತರಾದರು.
ವರ್ಷ 15ನೇ ವರ್ಷದ ಪ್ರಯುಕ್ತ ಅಂಗವಾಗಿ ಅನ್ನ ಸಂತರ್ಪಣೆ ಇರ್ತದೆ. ಅದಕ್ಕೆ ಜೀವನೋದ್ಧಾರಕ್ಕಾಗಿ ಸಕಲ ಭಕ್ತಾದಿಗಳು ಸಹಕರಿಸಬೇಕು ಹೇಳುತ್ತೆ. 15ನೇ ವರ್ಷದಂತೆ ಈ ವರ್ಷವು 15ನೇ ವರ್ಷದ ನಿಮಿತ್ತ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಶ್ರೀ ಅಮೃತೇಶ್ವರ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಲಾಗಿದೆ. ಸಾರ್ವಜನಿಕರು ಸದ್ಭಕ್ತರು ಈ ಸಭೆಗೆ ಈ ದೇವಸ್ಥಾನಕ್ಕೆ ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ. ನನ್ನ ಹೆಸರು ಸುಮತಿ ಭಂಡಾರ್ಕರ್ ಅಂತ. ನಾವು ನಮ್ಮ ಮುರಹರಿ ನಗರದಲ್ಲಿ ಗಂಗಾಪರಮೇಶ್ವರಿ ಭಜನಾ ಮಂಡಳಿ ಅಂತ ಮಾಡ್ಕೊಂಡಿದ್ದೇವೆ. ನಾವು ವರ್ಷ ನಾವು ಶಿವರಾತ್ರಿ ಆದಮೇಲೆ ಇವತ್ತಿನ ದಿನದಲ್ಲಿ ವರ್ಷ ನಾವು ಬರ್ತೇವೆ. ನಮಗೆ ಪ್ರತಿ ವರ್ಷ ಇಲ್ಲಿ ಬಂದು ಭಜನೆ ಮಾಡಲಿಕ್ಕೆ ಹೇಳ್ತಾರೆ, ಹಾಗಾಗಿ ನಾವು ಬರ್ತೇವೆ. ನಮ್ಮ ಗಂಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಾವು ಪ್ರತಿ ಶುಕ್ರವಾರ ಸಂಜೆ 6 ಗಂಟೆಗೆ ಭಜನೆ ಮಾಡ್ತೇವೆ. ಹಾಗೆ ಅಮಾಸೆಗೆ ಹುಣ್ಣಿಮೆಗೆ ನಮ್ಮ ದುರ್ಗಾಪರಮೇಶ್ವರಿ ದೇವಸ್ಥಾನ ದುರ್ಗಮ್ಮ ದೇವಸ್ಥಾನದಲ್ಲಿ ಭಜನೆ ಮಾಡ್ತೇವೆ, ಲಲಿತಾ ಸಹಸ್ರನಾಮ ಹೇಳ್ತೇವೆ. ಮತ್ತು ಜನರಿಗೆ ನಾವು ಆದಷ್ಟು ನಮ್ಮ ಹಿಂದೂ ಧರ್ಮಕ್ಕಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ಧರ್ಮ ಉಳಿಸುವ ಸಲುವಾಗಿ ನಾವು ಭಜನೆಯನ್ನ ಜನರಿಗೆ ಸಂಘಟನೆ ಮಾಡಬೇಕು, ಭಜನೆಯಿಂದ ಸಂಘಟನೆ ಮಾಡಬೇಕು, ಎಲ್ಲರನ್ನು ಒಂದುಗೂಡಿಸ್ಬೇಕು, ನಮ್ಮ ಧರ್ಮ ಉಳಿಸ್ಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ. ಮತ್ತೇನು ನಮ್ಮ ವಿಶೇಷ ಇದೇನು ಇದು ಇಲ್ಲ. ನಮ್ಮ ಧರ್ಮದ ಸಲುವಾಗಿ ನಾವು ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದಷ್ಟು ಜನ ಒಂದು ಮಕ್ಕಳು ಮಾಡಿಕೊಂಡು 1-2 ಮಕ್ಕಳು ಮಾಡಿಕೊಂಡು ನಮ್ಮ ಸಂಖ್ಯೆ ಕಡಿಮೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಹಾಗೆ ಮಾಡದೆ ಎರಡಾದ್ರೂ ಮಕ್ಕಳು ಮಾಡಿಕೊಂಡು ನಮ್ಮ ದೇಶಕ್ಕೆ, ನಮ್ಮ ಭಾರತ ಜನರಿಗೆ ಸಂತಾನ ಕಡಿಮೆ ಆಗಬಾರ್ದು. ನಮ್ಮ ದೇಶದಲ್ಲಿ ನಮ್ಮ ಜನಸಂಖ್ಯೆ ಸಂಖ್ಯೆ ಕಡಿಮೆ ಆಗದ ಹಾಗೆ ಎಲ್ಲರೂ ಆದಷ್ಟು ದೇಶದ ಸಲುವಾಗಿ, ದೇಶದ ಆಲೋಚನೆ ಮಾಡಿಕೊಂಡು ನಮ್ಮ ದೇಶದ ಸಲುವಾಗಿ ಎಲ್ಲರೂ ಕೆಲಸ ಮಾಡ್ರಿ. ಧರ್ಮದ ಸಲುವಾಗಿ, ನಮ್ಮ ಧರ್ಮ ಹಿಂದೂ ಧರ್ಮ ಉಳಿಬೇಕು. ಹಿಂದೂ ಧರ್ಮದ ಸಲುವಾಗಿ ಎಲ್ಲ ಜನ ಸೇರಿಕೊಂಡು ಆದಷ್ಟು ಭಜನೆ ಕಾರ್ಯಕ್ರಮ, ಜನರನ್ನು ಒಂದುಗೂಡಿಸೋ ಕಾರ್ಯಕ್ರಮ ಮಾಡ್ತೀವಿ. ನಮಸ್ಕಾರ. ಗಂಗಮ್ಮ ಅವರು ಈ ಗುಡಿದು ಖರೆ ಅಂದ್ರೆ ನಮ್ಗೆ ಈ ಗುಡಿದ ವಿಷಯ ಏನೋ ಗೊತ್ತಿರ್ಲಿಲ್ಲ. ನಮ್ಮ ಗಂಗಮ್ಮ ಅವರು ನಮ್ಗೆ ಮೊದಲನೇ 2 ವರ್ಷದ ಮುಂಚೆ ನಮ್ಗೆ ಇಲ್ಲಿ ಕರ್ಕೊಂಡು ಬಂದಿದ್ರು. ಆಮೇಲೆ ನಮ್ಗೆ ಇಲ್ಲಿ ಒಂದು ಗುಡಿ ಇದೆ, ಅಮರೇಶ್ವರ ಅಂತ ಹೇಳಿ ಗುಡಿ ಇದೆ ಅಂತೆ, ಅಮೃತೇಶ್ವರ ಗುಡಿ ಅಂತ ಇದೆ ಅಂತ ಗೊತ್ತಾಯ್ತು. ಆವಾಗ್ಲಿಂದ ನಾವು ಬರ್ತೇವೆ, ಇಲ್ಲಿ ಸೇವೆ ಮಾಡ್ತೇವೆ. ಇಲ್ಲಿ ಗಂಗಾವತಿಲಿ ಎಷ್ಟು ಗ್ರೂಪ್ ಇದಾವೆ ಅವೆಲ್ಲ ಸೇರ್ಕೊಂಡು ನಾವು ಕಣಿವೆ ಆಂಜನೇಯದಲ್ಲಿ ನಾವು ಹನುಮಾನ್ ಚಾಲೀಸ್ ಓದಿದ್ವಿ. ಮತ್ತೆ ನಾವು ಎಲ್ಲಿ ಯಾರ ಮನೆಗೆ ಕರೆದ್ರು ನಾವು ಲಲಿತಾ ಸಹಸ್ರನಾಮ ಓದ್ತೇವೆ. ನಾವೇನು ಲಲಿತಾ ಸಹಸ್ರನಾಮ ಓದಿದ್ರೆ ನಮ್ಗೆ ಅಂಥದ್ದೇ ಬೇಕು ಇಂಥದ್ದೇ ಬೇಕು ನಮಗದು ಬೇಕಂತ ನಾವು ಹೇಳೋದಿಲ್ಲ. ಒಟ್ಟು ನಮ್ಮ ಧರ್ಮದ ಸಲುವಾಗಿ ನಾವು ಮಾಡೋದು. ಯಾರು ಕರೆದ್ರು ನಾವು ಅವ್ರ ಮನೆಗೆ ಹೋಗಿ ಲಲಿತಾ ಸಹಸ್ರನಾಮ ಪಾರಾಯಣ ಮತ್ತೆ ಹನುಮಾನ್ ಚಾಲೀಸ ಭಜನೆ ಮಾಡ್ಕೊಂಡು ಬರ್ತೇವೆ. ನಾ ಬಂದು ಈಗ 20 ವರ್ಷ ಆಗಿ ಬಂತ್ರಿ. ಇಲ್ಲಿ ಎಲ್ಲ ಸೇವೆ ಮಾಡ್ಕೊಂತ ಹೊಂಟೀನಿ. ಅವು ಕಂಬ ಸರ್ದಾವ್ ಇಲ್ಲಿ ಗುಡಿವು, ಅವು ಕಂಬ ಕುಂದಿಸ್ಬೇಕು. ಗೌರ್ಮೆಂಟ್ನವ್ರು ಒಟ್ಟ ಕಣ್ ತೆಗಿವಲ್ರಿ ಇಲ್ಲಿ. ನಮಗೇನು ಏನು ಪಗಾರ ಇಲ್ಲ, ಏನಿಲ್ಲ, ಸುಮ್ಮನೆ ಸೇವೆ ಮಾಡ್ಕೊಂತ ಹೊಂಟೀನಿ. ಈಗ ಭಕ್ತರು ಹಿರಿಯರ ಸಮಾಜ ಎಲ್ಲರೂ ಬಂದು ಭಾಳ ಸೌಲಭ್ಯ ಮಾಡ್ತಾರೆ ಇಲ್ಲಿ. ನಮ್ಮ ಯಜರಾಮ್ ದೊಣ್ಣೆಯವ್ರ ಪೈಕಿ ಎಲ್ಲರೂ ಹಿರಿಯರ ಸಮಾಜ ಮಾಡಕತ್ತಾರ. ಎಲ್ಲಾರು ಈ ರೈತರನ್ನು ಕಲ್ತಾರ, ಎಲ್ಲರೂ ಕಲ್ತಾರ. ಇದು ಜಾತ್ರೆ ಬೇಸ್ ನಡೆಯಕತ್ತೈತೆ. ಈಗ ಸುಮಾರು 15-20 ವರ್ಷದಿಂದ ಹಿಂಗ ನಡೆಯಕತ್ತೈತಿ ನೋಡ್ರಿ, ಬೇಸೈತಿ. ಆದ್ರೆ ಇದು ಗುಡಿದು ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಕಣ್ ತೆಗಿಬೇಕು. ಅವು ಕಂಬ ಸರ್ದ್ಬಿಟ್ಟವು, ಕಂಬ ಮೇನ್ ಕುಂದಿಸ್ಬೇಕು ಅವ್ರನ್ನ. ಇಲ್ಲಿ ಗುಡಿ ಬಿತ್ತಂದ್ರ ನಮ್ಮ ಹಿಂದೂ ಧರ್ಮ ಉಳಿಯಲ್ಲ ಅಷ್ಟೇ ನೋಡ. ಇದು ಇಂಥ ಗುಡಿ ಕಟ್ಟಕ್ ಆಗಲ್ಲ. ಇದು ಹಂಪಿದು ಶ್ರೀಕೃಷ್ಣ ದೇವರ ಮಾಡಿದಂತ ಗುಡಿ ಏನ್ರಿ, 5 ಲಿಂಗದಾಗ ಇದು ಪಂಚಲಿಂಗ, ಈಶಾನ್ಯ ದ್ವಾರ ಬಾಗಿಲು ಅಂತಂದು ಇದು ಮಾಡಿ.